ಸರ್ವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೂ ಅಮರ ಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣೆಯ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ನನ್ನ ಕಡೆಯಿಂದ ಆದಷ್ಟು ಸರ್ಕಾರಿ ಶಾಲೆಗಳಿಗೆ ಆ ದಿನದಲ್ಲಿ ಆ ನೆನಪಿಗಾಗಿ ಯಾವ ಶಾಲೆಯಲ್ಲಿ ನಲಿಕಡಿ ಮಕ್ಕಳ ಟೇಬಲ್ ಇಲ್ವಾ, ಡೆಸ್ಕ್ಗಳಿಲ್ಲ, ಇದನ್ನೆಲ್ಲ ಸರ್ಚ್ ಮಾಡಿ ವರ್ಷಕ್ಕೆ ಒಂದು ಸಾರಿ ನಾವು ಆರಿಸ್ಕೊಂಡು ಈ ಕಾರ್ಯಕ್ರಮ ಬಂದಿದ್ದೇನೆ. ಇದಕ್ಕೆಲ್ಲ ಸಹಕಾರ ಕೊಡುವಂಥವ್ರು ನನ್ನ ಕುಟುಂಬದವರು. ಯಾಕಂದ್ರೆ ಕುಟುಂಬದವ್ರು ಸಹಕಾರ ಇಲ್ಲದೆ ನಾನು ಈ ಕೆಲಸ ಯಾವುದು ಮಾಡೋಕ್ಕಲ್ಲ. ಸಾರ್ವಜನಿಕವಾಗಿ ಯಾಕಂದ್ರೆ ನಮ್ಮ ಕುಟುಂಬ ಮುಖ್ಯ. ಯಾಕಂದ್ರೆ ಅವೆಲ್ಲ ಸಹಕಾರ ಕೊಟ್ಟೋದ್ರಿಂದ ಇಂಥ ಕಾರ್ಯಕ್ರಮಕ್ಕೆಲ್ಲ ನಾನು ಅಡ್ಡಾಡಕ್ಕ ಎಲ್ಲ ನಮ್ಮ ಕುಟುಂಬದಲ್ಲೇ ಇರ್ತದೆ. ಈ ರೀತಿ ನಾನು ಮಕ್ಕಳು ಒಂದು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನೀವೆಲ್ಲ ನಮ್ಮ ಸಮಾಜಕ್ಕೆ ಬೇಕಾದವ್ರೆ, ನೀವು ಸಮಾಜಕ್ಕೆ ಬೆಳೆದವ್ರೆ ಯಾರು ಇಲ್ಲ. ಇವತ್ತು ಗಂಡು ಮಕ್ಕಳಲ್ಲಿ ಅಥವಾ ಹೆಣ್ಮಕ್ಳಲ್ಲಿ ಆಗಿದೆ. ಕಾಲ ಬಂದಾಗ ವಿದ್ಯಾವಂತರಾಗಿ ನೀವು ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ಬೋದು. ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ ಅಂಗನವಾಡಿ ಕಾರ್ಯಕರ್ತರಾಗ್ಬೋದು, ಒಬ್ಬ ಸ್ಕೂಲ್ ಟೀಚರ್ ಆಗ್ಬೋದು, ದೇಶಕಾಯ ಯೋಧರೇ ಆಗ್ಬೋದು, ದೇಶಕ್ಕೆ ಅನ್ನ ಹಾಕಂತ ರೈತರೇ ಆಗ್ಬೋದು. ಎಲ್ಲಕ್ಕಿಂತ ಮುಖ್ಯ ಅನುಭವ ಮುಖ್ಯ ಅಂತಾರೆ, ಅದಂತೂ ಇಂಪಾರ್ಟೆಂಟ್. ಇನ್ನೊಂದು ಅಂದ್ರೆ ಈ ಎತ್ತ ಹೊಡಲು, ಈ ಒತ್ತಾಯಗಲು ಎರಡನ್ನೂ ಮರಿಬಾರ್ದು. ಚಿಕ್ಕ ಮಕ್ಕಳಿಂದ ಎತ್ತಿ ಹೊತ್ತು ಸಾಗಿ ತಾಯಿ ಯಾವ ಕಾರಣಕ್ಕೂ ಮರೆಯಿಲ್ಲ. ಅದೇ ರೀತಿ ತಂದೆನೂ ಅಷ್ಟೇ, ಎಲ್ಲರೂ ಕುಣಿಸೋಗಿರ್ತಾರೆ. ಅವರು ಇವರು ಯಾರು ಅವರ ಇಬ್ಬರನ್ನ ಯಾರು ಮರೆಯಲ್ಲ. ಅವರು ಮುಂದೆ ಸಮಾಜಕ್ಕೆ ಬೇಕಾದವರು ಅಂತ ಹೇಳ್ತಾ ಮಕ್ಕಳಲ್ಲಿ ಮಾತಾಡೋ ಅವಕಾಶ ಕೊಟ್ಟಂತ ಗುರುವಂತಾಗಿ ಹಾಗೂ ಗೊತ್ತಾಗಲ್ಲ ಸರ್ವರಿಗೂ ಒಂದು ಅವಕಾಶ ಕೊಟ್ಟಾಗ ಅಂತಿಮ ಮಾಡ್ತಾ ಇದ್ದೀನಿ. ಜೈ ಜೈ. ಖರ್ಚು ಮಾಡ್ಬೇಕು ಅನ್ನೋದು ನಾವು ಸ್ವಲ್ಪ ಇಂದ ಮುಂದವೇ ನೋಡ್ದವೇನೋ ಗೊತ್ತಿಲ್ಲ. ಊರು ಗ್ರಾಮ ಅಲ್ಲ ಏನಿಲ್ಲ, ಎಲ್ಲೋ ಪಕ್ಕದೂರವರು ಬಂದು ಒಂದು ಕೊಡುಗೆ ಕೊಡ್ತಾವ್ರ ಅನ್ನೋದು ಅತ್ಯುತ್ತಮ ಶ್ರೇಷ್ಠ. ಫಸ್ಟ್ ಆಫ್ ಆಲ್ ಅವ್ರು ಹೇಳ್ಬೇಕು ಅಂತಂದ್ರೆ ಫಸ್ಟು ರೈತನಿಂದ ಹಿಡಿದು ದೇಶಕಾಯ ಯೋಧನವರೆಲ್ಲ ಮಾತಾಡಿದ್ರು. ತಂದೆ ತಾಯಿ ಎಲ್ಲರೂ ಸುರ ಅವರೆಲ್ಲ ತಿಳ್ಕೊಂಡು ಆ ಥರ ಮಾತಾಡಿದ್ದಾರೆ. ತುಂಬ ಅವ್ರಿಗೆ ದೇವರು ಆಯುಸಾರೋಗ್ಯ ಎಲ್ಲ ಭಾಗ್ಯನ ಕೊಟ್ಟು ಒಳ್ಳೇದು ಮಾಡಲಿ. ನಮ್ಮ ಕುಟುಂಬದ ವಿಚಾರ ಅಂತಂದ್ರೆ ಏನಾದ್ರು ನಮ್ಮ ಮನೆಯವರು ಬೇರೆಯವ್ರ ಕೆಲ್ಸಕ್ಕೆ ಹೋಗಿದಾರೆ, ನಾವು ಪಕ್ಕದ ಮನೆಯವ್ರ ಕೆಲ್ಸಕ್ಕೆ ಅಂತ ಏನಾದ್ರು ಇಂಪಾರ್ಟೆಂಟ್ ಇದ್ರ ನಾವೇನಂತೀವಿ, ಅವ್ರ ಕೆಲ್ಸಕ್ಕೆ ಹೋಗಿದ್ರಿ, ಅದಕ್ಕೆ ಹೋಗಿದ್ರಿ, ಅದಕ್ಕೆ ಹೋಗಿದ್ರಿ, ಇಲ್ಲದಕ್ಕೆ ಹೋಗಿದ್ರಿ ಅಂತೀವಿ. ಫಸ್ಟ್ ಆಫ್ ಆಲ್ ಮೇನ್ ಆಗಿ ಅವ್ರ ತಂದೆ ತಾಯಿ ಅವ್ರ ಮಕ್ಕಳು ಎಲ್ಲರೂ ಕೂಡ ನಿಮ್ಗಾಗಿ ಮೀಸಲಾತಿಯಾಗಿಟ್ಟು ಈ ಕೆಲ್ಸಕ್ಕೆ ಸಹಕಾರ ಕೊಟ್ಟು ಅವ್ರ ಕುಟುಂಬದವರು ತುಂಬ ಚೆನ್ನಾಗಿ ಟೇಬಲ್ ಎಲ್ಲನೂ ಸುಧಾ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರ ಹೆಂಡತಿ ಅವ್ರ ಮಕ್ಕಳು ಎಲ್ರಿಗೂ ಸುಧಾ ಒಳ್ಳೇದಾಗಲಿ ಅಂತ ಹೇಳ್ತಾ ಅವ್ರ ಮಾತು ತುಂಬ ಇಷ್ಟ ಆಯ್ತು ನನಗೆ. ಅವ್ರ ದೊಡ್ಡ ನಮಸ್ಕಾರ ಮಾಡ್ತಾ ಧನ್ಯವಾದಗಳು ಹೇಳ್ತಾ ಅವ್ರು ಚಿಕ್ಕದೊಂದು ಕಿರು ಕಾಣಿಕೆ ಕೊಟ್ಟಂತ ತುಂಬ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮನದಾಳದ ಮಾತುಗಳನ್ನು ಹಂಚಿಕೊಂಡಂತ ಉಪಾಧ್ಯಕ್ಷರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಅವರು ನನಗೆ ಫೋನ್ ಕಾಲಲ್ಲಿ ಹೇಳಿದ್ರು, ನಾನು ಜಯಸಾಗರಿಗೆ ಒಂದು ರೈಟಿಂಗ್ ಟೇಬಲ್ ಮಾಡ್ತಾ ಇದ್ದೀನಿ.